ಸರ್ ನಮಸ್ಕಾರ. ನಮಸ್ಕಾರ. ಇದು ನಿಮ್ಮ AW ಚಾನೆಲ್ ಹೆಸರು. ಈಗ ನೆಕ್ಸ್ಟ್ ಬರೋ ಎಲೆಕ್ಷನ್ ಅದೇ ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ನಮ್ಮ ಸಪೋರ್ಟು 100% ಮೋದಿ ಅವರಿಗೆ ಸರ್. ಹೌದಾ ಸರ್? ಹಾಂ ಸರ್. ಏನೇನು ಒಳ್ಳೆ ಪ್ಲಸ್ ಪಾಯಿಂಟ್ ಇದೆ ಸರ್ ಮೋದಿ ಅವರಿದ್ದರೆ? ಏನೇನು ಯೂಸ್ಫುಲ್ ಆಗುತ್ತೆ ಸರ್ ಮೋದಿ ಅವರಿದ್ದರೆ ಈಗ ಅವರು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಭಾರತ 10ನೇ ಪೊಸಿಷನಲ್ಲಿತ್ತು. ಈಗ 1 ಟರ್ಮ್ ಆಗಿ 2ನೇ ಟರ್ಮ್ ಬಂದಾಗ 5ನೇ ಪೊಸಿಷನಲ್ಲಿ ಆಗಿದೆ. ಮೋದಿ ಅವ್ರು ಹೇಳ್ತಾ ಇರೋ ಪ್ರಕಾರ ಅವರು 3ನೇ ಪೊಸಿಷನಲ್ಲಿ ಬರುತ್ತೆ. ಅವ್ರು ಇನ್ನೂ ಮುಂದುವರೆದ್ರೆ ನಮ್ಮ ದೇಶ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಸರ್. ಸೊ ಈ ಪೊಸಿಷನ್ ಬರಬೇಕು ಅಂದರೆ ಸರ್ ಅವರು ಏನೆಲ್ಲ ಇಂಡಿಯಾಗೆ ಅಂತ ಮಾಡೋದು? ಇಂಡಿಯಾಗೆ ಏನು ಮಾಡಿಲ್ಲ ಅಂತ ಕೇಳಿ ಸರ್, ಭಾಳಷ್ಟು ಮಾಡಿದ್ದಾರೆ ಅವರು, ತುಂಬಾ ಮಾಡಿದ್ದಾರೆ. ಅದರಲ್ಲಿ ಈಗ ಆರ್ಟಿಕಲ್ 370 ತೆಗೆದ್ರು, ರಾಮ ಮಂದಿರ ಬಂತು, ಆಮೇಲೆ ನಮ್ಮ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗೋದಕ್ಕೆ ಹೊರಗಡೆ ದೇಶದಿಂದ ಸಾಲ ತಗೊಳ್ಳೋದನ್ನು ನಿಲ್ಲಿಸಿದ್ದಾರೆ. ನಮ್ಮ ದೇಶದಿಂದನೇ ಇನ್ನೊಂದು ದೇಶಕ್ಕೆ ಸಾಲ ಕೊಡೋಂಥ ರೀತಿಲಾಗಿದೆ. ಇದುವರೆಗೂ ನಾವು ಅಬ್ಸರ್ವ್ ಮಾಡಿರ್ಬೋದು, ಹಿಂದೆ ಕಾಂಗ್ರೆಸ್ ಅವರೆಲ್ಲ ಇರಬೇಕಾದ್ರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಒಪ್ಪಂದಗಳು ತುಂಬ ಸಹಿ ಸಂಗ್ರಹಣೆಗಳು ಆಗ್ತಾಯಿತ್ತು. ಆದರೆ ಈ ನಮ್ಮ ಮೋದಿಜಿ ಸರ್ಕಾರ ಬಂದಾಗ ಆತ್ಮನಿರ್ಭರ್ ಭಾರತ್ ಅಂತ ಒಂದು ಮಾಡಿಕೊಂಡು ನಮ್ಮ ದೇಶದಲ್ಲೇ ಎಲ್ಲ ಉತ್ಪನ್ನಗಳು ನಮ್ಮಲ್ಲೇ ಆಗೋಂಥದ್ದು ಮಾಡಿದ್ರು, ಹೊರಗಡೆ ಹೋಗೋಂಥದ್ದನ್ನು ನಿಲ್ಲಿಸಿದ್ರು. ನಮ್ಮ ದೇಶದಲ್ಲೇ ಎಲ್ಲ ಉಳಿತಾ ಇದೆ. ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್. ಓಕೆ ಸರ್, ಒಂದು ಅದೇ ಕಾಂಗ್ರೆಸ್ದು ಬಂದ್ಬಿಟ್ಟು ಅವಾಗ ಒಂದು 50 ಲಕ್ಷ ಸಾಲ ಇತ್ತು 2017. ಈಗ ಬರೀ 50,000 ಲಕ್ಷನೋ ಇತ್ತು ಅಂತ. ಈಗ 1,60,000 ಅದೇ 64,000 ಆ ಥರ ಸಾಲ ಇದೆ ಅಂದ್ಬಿಟ್ಟು ಒಂದು ಮಾತಿದೆ. ಇವಾಗ ನನಗೆ ಆ ಥರ ಒಂದಾಗಿ ಪಾಯಿಂಟಾಗಿ ಲೆಕ್ಕಾಚಾರ ಕರೆಕ್ಟಾಗಿ ತೋರಿಸಿದ್ರೇ ಎವ್ರಿ ಸಿಟಿಸನ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಒಂದು ಗ್ಲಾನ್ಸಾಗಿ ಹೇಳ್ತಾರಲ್ವ ಇವ್ರು ಬಂದಾಗ ಇಷ್ಟು ಲಕ್ಷ ಸಾಲ ಆಯಿತು ಅಂದ್ಬಿಟ್ಟು. ಸೊ ಅದು ನಿಜನಾ ಸರ್? ಆ ಥರ ಸಾಲ ಅಂತಲ್ಲ, ನಾನು ಹೇಳೋ ಪ್ರಕಾರ ಕಾಂಗ್ರೆಸ್ ಅವರು ಇದ್ದಾಗ ನಮ್ಮ ದೇಶನೇ ಆಲ್ಮೋಸ್ಟ್ ಪರಾರ ರಾಷ್ಟ್ರಕ್ಕೆ ಹೋಗೋಂಥ ಪೊಸಿಷನ್ಗೆ ಬಂದುಬಿಟ್ಟಿತ್ತು. ಅದು ತುಂಬ ಸಾಲಗಳು ಮಾಡಿದರು. ಆದರೆ ನಾವೊಂದು ಯೋಚನೆ ಮಾಡಬೇಕು, ಪ್ಯಾಂಡಮಿಕ್ ಟರ್ಮ್ ಅಂದರೆ ಈ ಕರೋನಾ ಬಂತಲ್ಲ, ಆ ಕರೋನಾ ಬಂದಾಗ 3 ತಿಂಗಳು 4 ತಿಂಗಳು ಲಾಕ್ಡೌನ್ಗಳಾಯಿತು. ಲಾಕ್ಡೌನ್ ಆಗಿದಾಗ ನಾವು ಯೋಚನೆ ಮಾಡಬೇಕು, ಒಂದು ದಿವಸಕ್ಕೆ ಬರೀ ಒಂದು ರಾಜ್ಯದಲ್ಲಿ ಎಷ್ಟೋ ಕೋಟಿ ಲಾಸ್ ಆಗುತ್ತೆ. ಇಡೀ ಭಾರತನೇ ಆ ಸಮಯದಲ್ಲಿ ಲಾಕ್ಡೌನ್ ಆದಾಗ ಎಷ್ಟೋ ಕೋಟಿ ಲಾಸ್ ಆಗಿದೆ. ಅದನ್ನೆಲ್ಲ ಕ್ರಾಸ್ ಮಾಡಿ ನಮ್ಮ ಭಾರತ ಈಗ ನಂಬರ್ 3 ಪೊಸಿಷನ್ಗೆ ಹೋಗ್ತಾ ಇದೆ. ಅಂದರೆ ನಮ್ಮ ಮೋದಿಜಿ ಸರ್ಕಾರ ಯಾವ ರೀತಿ ಮಾಡಿರ್ಬೋದು ಅನ್ನೋದನ್ನು ನಾವು ಪ್ರಿಡಿಕ್ಷನ್ ಮಾಡ್ಬೋದು. ಆದಷ್ಟು ಸಾಲಗಳು ತೀರ್ತಾ ಬಂದಿದೆ ಹೊರತು ಸಾಲಗಳು ಎಲ್ಲೂ ಏರಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರದವ್ರು ಇದ್ದಾಗ ಮಾತ್ರ ತುಂಬಾ ಸಾಲ ಮಾಡಿದರು. ಹೊರದೇಶಗಳಿಂದ ತುಂಬಾ ಸಾಲ ಪಡ್ಕೊಂಡು ಅವರ ಏನೇನು ಹಗರಣಗಳು ನಡೀತೋ ಗೊತ್ತಿಲ್ಲ ಸರ್, ತುಂಬ ಮಾಡಿದ್ದಾರೆ. ಸೊ ಇನ್ನೂ ಪ್ಲಸ್ ಪಾಯಿಂಟ್, ಇನ್ನೂ ಇದೆಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಸರ್ಕಾರ, ನಮ್ಮ ಮೋದಿ ಸರ್ಕಾರ ಅಂತ ಇರೋದಾದರೆ ಹೇಗೆ? ಪ್ಲಸ್ ಪಾಯಿಂಟ್ ಅಂದರೆ ಇದೇ ಥರ ಆತ್ಮನಿರ್ಭರ್. ಈಗ ಫಾರ್ ಎಕ್ಸಾಂಪಲು ಮೊಬೈಲ್ ಪ್ರೊಡಕ್ಷನ್ಸ್ ಇರ್ಬೋದು, ಆಮೇಲೆ ಟ್ರಾವೆಲಿಂಗ್ ಇದಿರ್ಬೋದು. ಈಗ ಎಷ್ಟೋ ಇದನ್ನೆಲ್ಲ ಈ ಒಂದು ಬ್ರಿಡ್ಜಿಂದ ಇನ್ನೊಂದು ಬ್ರಿಡ್ಜಿಗೆ ಒಂದು ಸೇತುವೆಯನ್ನು ಕಟ್ಟಿದ್ರೆ ಎಷ್ಟೋ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು, ತುಂಬಾ ಕ್ರಾಸ್ ಮಾಡ್ಕೊಂಡು ಬರಬೇಕಾಗಿತ್ತು. ಈಗ ಒಂದು ಬ್ರಿಡ್ಜಿಂದ ಇನ್ನೊಂದು ಬ್ರಿಡ್ಜಿಗೆ ಹೋಗೋದಕ್ಕೆ ಬರೀ ಒಂದು 45 ಮಿನಿಟ್ಸ್ ತಗೊಳ್ಳೋಂಥದ್ದು ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಿದೆ. ಅದು ವರ್ಲ್ಡಲ್ಲೇ 2nd ಪೊಸಿಷನಲ್ಲಿ ಇದೆ. ಅದು ಬಂದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಇದೆ ಅಂತ ಅಂದ್ಬಿಟ್ಟು. ಆ ಥರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮಾಡ್ತಾ ಇದ್ದಾರೆ, ಈಗ ದುಬೈಗೆ ಒಂದು ಪ್ರಾಜೆಕ್ಟ್ ವರ್ಕ್ ತೊಗೊಂಡಿದ್ದಾರೆ. ಅದೇನು ಅಂತೇಳಿದ್ರೆ, ನಾವು ದುಬೈ ಅವ್ರಿಗೆ ಕುಡಿಯುವ ನೀರನ್ನು ಕೊಟ್ಟರೆ ಅವರು ನಮಗೆ ಟ್ರಾವೆಲಿಂಗು ಇದನ್ನು ಈಗ ನಾವು ಫ್ಲೈಟಲ್ಲಿ ಹೋಗಬೇಕಾಗಿತ್ತು, ಈಗ ನಾವು ಟ್ರೈನಲ್ಲೇ ಹೋಗ್ಬೋದು. ಅದನ್ನು ಸಮುದ್ರದ ಒಳಗಿಂದ ಹೋಗೋ ರೀತಿಲಿ ಒಂದು ಪೈಪ್ಲೈನ್ ಮುಖಾಂತರ ಒಂದು ಟ್ರೈನನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಫ್ಯೂಯಲ್ಲೂ ತುಂಬ ಕಮ್ಮಿ ದರದಲ್ಲಿ ಕೊಡ್ತಾರೆ. ಇದರಿಂದ ನಮ್ಮ ದೇಶಕ್ಕೆ ಎಷ್ಟು ನಷ್ಟಗಳಾಗೋದು ತಪ್ಪುತ್ತೆ. ಈಗ ನಾವು ಎಲ್ಲಿಂದನೋ ತಂದು ನಾವು ಅದನ್ನು ಇದು ಮಾಡ್ತಿರ್ಬೇಕಾದ್ರೆ ಎಷ್ಟೋ ಟ್ಯಾಕ್ಸ್ಗಳೆಲ್ಲ ಕಟ್ಟಬೇಕಾಗಿತ್ತು. ಈಗ ಟ್ಯಾಕ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಆಮೇಲೆ ಆರ್ಮಿ ಫೋರ್ಸ್ ಇರ್ಬೋದು, ಈಗ ಯಾವುದು ಹೇಳ್ತಾರೆ, ಈ ಜೆಟ್ಗಳಾಗಿರ್ಬೋದು, ಏನು ರಾಫಲ್ ಅಂಥದ್ದು ಇನ್ನೂ ಎಷ್ಟೆಷ್ಟೋ ಎಕ್ವಿಪ್ಮೆಂಟ್ಸ್ಗಳೆಲ್ಲ ನಮ್ಮ ದೇಶದಲ್ಲೇ ಇದೆ. ನಮ್ಮ ಆರ್ಮಿ ಫೋರ್ಸ್ ತುಂಬ ಚೆನ್ನಾಗಾಗಿದೆ. ಇಡೀ ವರ್ಲ್ಡೇ ನಮ್ಮ ದೇಶನ ತಿರ್ಗಂಥ ಇದಾಗಿದೆ. ಅದೇ ನಾವು ಅಬ್ಸರ್ವ್ ಮಾಡಿರ್ಬೋದು, ಮನಮೋಹನ್ ಸಿಂಗ್ ಇದ್ದಾಗ ಯಾರೇ ಒಂದು ರಾಷ್ಟ್ರದವ್ರು ಬಂದು ಅಂತ ಹೇಳಿದ್ರೆ ಯಾರು ಶೇಖಂಡ ಮಾಡ್ತಿರಲಿಲ್ಲ. ಮೋದಿಯವ್ರು ಬಂತು ಅಂದ್ರೆ ಸಾಕು, ಈಗ ಎಲ್ಲರೂ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಫೋಟೋ ಸೆಲ್ಫಿ ತಗೊಳ್ಳೋಂಥದ್ದು ಒಂದು ಪೊಸಿಷನ್ ಬಂದಿದೆ. ಅಂದರೆ ನಮ್ಮ ಭಾರತ ಯಾವ ರೀತಿ ಹೋಗಿರ್ಬೋದು ಅಂತ ನಾವೇ ಊಹೆ ಮಾಡ್ಬೋದು ಸರ್.
ಈಗ ನನಗೆ ಒಂದು ನಾರ್ಮಲ್ ಆಗಿ ಈಗ ನಾನು ಓಕೆ ಕಾಂಗ್ರೆಸ್ಸಿಂದನೇ ಬಂದಿರೋದು, ನಾನು ಅದಕ್ಕೆ ವೋಟ್ ಮಾಡೋದು, ಒಂದು ಬ್ಲ್ಯಾಂಕ್ ಮೈಂಡಲ್ಲಿ ನಾನು ವೋಟ್ ಮಾಡ್ತೀನಿ. ಆ ಥರ ಮಿಸ್ಗೈಡ್ ಆಗಬಾರ್ದು ಒಂದು ಇಂಡಿವಿಜುವಲ್ ಆಗಿ, ಸಿಟಿಸನ್ ಆಗಲಿ ಅನ್ನೋದಾದರೆ ನಿಮ್ಮ ಒಂದು ವಿಷಯ ಸರ್. ನಾವು ಯಾವಾಗ್ಲೂ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಿದ್ರೆ ಭಾಳ ಒಳ್ಳೆಯದು. ನಮ್ಮ ಮುಂದಿನ ಜನ್ರೇಷನ್ನು ತುಂಬ ಚೆನ್ನಾಗಿರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನಾವು ಈಗಿನ ಪ್ರೆಸೆಂಟನ್ನು ಯೋಚನೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಆದರೆ ಈಗ ಮೋದಿಜಿ ಸರ್ಕಾರ ಇರೋದ್ರಿಂದ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ಅದೇ ಕಾಂಗ್ರೆಸ್ ಅವರು ಇದ್ರೆ ನಾವು ಈ ದೇಶನ ಈ ರೀತಿ ನಾವು ನೋಡೋದಕ್ಕಾಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಆಲ್ ಯಂಗ್ಸ್ಟರ್ಸ್ ಎಲ್ಲ ತಿಳ್ಕೊಂಡಿದ್ದಾರೆ, ಅವ್ರು ದಡ್ರಂತೂ ಅಲ್ಲ, ಅವರಿಗೆ ಪ್ರತಿಯೊಂದೂ ಮಾಹಿತಿನೂ ಗೊತ್ತಿದೆ. ಅವರು ಒಳ್ಳೆ ನಿರ್ಧಾರನೇ ತಗೋತಾರೆ, BJPಗೆ ವೋಟ್ ಮಾಡ್ತಾರೆ.